ಹಲೋ ಮೈ ಗುಣಗಾನ. ನಾನು ವೀಣಾ ಆರ್ಕಾರ್ ಅಂತ ತೀರ್ಥಹಳ್ಳಿಯಿಂದ. ನಾವು ಯಾವಾಗಲೂ ಅಷ್ಟೇ ಒಳ್ಳೆಯ ಕೆಲಸ ಮಾಡಿದವರನ್ನು ಪ್ರೋತ್ಸಾಹಿಸಬೇಕು, ಹಾಗೆಯೇ ಕೆಟ್ಟ ಕೆಲಸ ಮಾಡಿದವರನ್ನು ಶಿಕ್ಷಿಸಬೇಕು. ದೇವರು ಶಿಕ್ಷೆ ಕೊಡಲಿ ಅಂತ ಕೇಳ್ಕೊಬೇಕು. ಒಳ್ಳೆಯ ಕೆಲಸ ಮಾಡಿದವರನ್ನು ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಬೇಕು. ಹೌದು ಸ್ನೇಹಿತರೆ, ಮಲೆನಾಡಿನಲ್ಲಿ ಮಳೆ ಹೆಚ್ಚು, ಗಾಳಿ ಹೆಚ್ಚು. ಗಾಳಿ ಬಂತು ಅಂದ ಕೂಡಲೇ ಮರಗಳು ಬೀಳುತ್ತವೆ, ಕರೆಂಟ್ ಕಂಬಗಳು ಬೀಳುತ್ತವೆ, ವಾರಗಟ್ಟಲೆ ಕರೆಂಟ್ ಇರುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರೆಂಟ್ ಲೈನ್ ಭೂಮಿ ಮೇಲೆ ಬಿದ್ದಾಗ ಅದನ್ನು ಯಾವುದೇ ಜೀವಿ ತಾಗಿಸ್ಕೊಂಡ್ರೂ ಅಲ್ಲಿ ಜೀವವನ್ನು ಕಳೆದುಕೊಳ್ಳುತ್ತವೆ. ಇಲ್ಲೊಬ್ಬರು ನೋಡಿ, ಮೆಸ್ಕಾಂ ಅವರು, ಇವರು ಕೆಲಸ ಮಾಡ್ತಾ ಇರೋದನ್ನು ಎಂಥವರು ಸಹ ಮೆಚ್ಚಲೇಬೇಕು, ಅವರಿಗೆ ಅಭಿನಂದನೆ ಹೇಳಲೇಬೇಕು. ಕರೆಂಟ್ ಲೈನ್ ಕೆಳಗೆ ಬಿದ್ದಾಗ ಕತ್ತಲಾದರೂ ಸಹ ತಮ್ಮ ಜೀವವನ್ನು ಲೆಕ್ಕಿಸದೆ ನೋಡಿ ಬೇರೆಯವರಿಗಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಎಷ್ಟೋ ಕಡೆ ಕೇಳಿದ್ದೇವೆ, ನೋಡಿದ್ದೇವೆ. ಲೈನ್ಮ್ಯಾನ್ ಕೆಲಸ ಮಾಡ್ತಾ ಇರುವಾಗ ತಕ್ಷಣ ಕರೆಂಟ್ ಬಂದು ಜೀವ ಕಳ್ಕೊಂಡಿರ್ತಾರೆ. ಅಲ್ಲಿಂದ ಕರೆಂಟ್ ಕೊಟ್ಟಿರಬಹುದು, ಅಥವಾ ಇನ್ಯಾರೋ ಮಧ್ಯದಲ್ಲಿ ತಪ್ಪಿಸ್ಕೊಂಡಾಗ ಗೊತ್ತಾಗದೆ ಹಾಕ್ಯೋ ಏನೋ ಮಾಡಿ ಅವರು ಜೀವ ಕಳ್ಕೊಂಡಿದ್ದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ, ಎಲ್ಲ ಆಗಿರುತ್ತೆ. ಆದರೂ ಸಹ ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ಬೇರೆಯವರಿಗಾಗಿ ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಬೇರೆಯವರಿಗಾಗಿ ಕೆಲಸ ಮಾಡ್ತಾರೆ. ನೋಡಿ, ಇವರು ಸಹ ಯಾವುದಕ್ಕೂ ಹೆದರದೆ, ಅಂಜದೆ, ಹಿಂಜರಿಯದೆ ನೋಡಿ ತಮ್ಮ ಕೆಲಸವನ್ನು ಬಂದು ಮಾಡ್ತಾಯಿದ್ದಾರೆ. ನೋಡಿ, ಲೈನ್ ನೋಡಿ ಇಲ್ಲಿ ಕೆಳಗಡೆ ಬಿದ್ದಿತ್ತು. ಇದನ್ನು ಯಾರಾದರೂ ಬಂದು ಕಾಲು ಹಾಕಿದರೂ ಸಹ ಅವರು ಅಲ್ಲೇ ಜೀವವನ್ನು ಕಳ್ಕೊಳ್ತಿದ್ರು. ಪ್ರಾಣಿ ಆಗಿರ್ಬೋದು ಅಥವಾ ಮನುಷ್ಯ ಆಗಿರ್ಬೋದು, ಯಾವುದೇ ಆಗಿರಲಿ, ಈ ಮರದ ಮೇಲೆ ಬಿದ್ದಾಗ ಮರವನ್ನು ಮುಟ್ಟಿದರೂ ಸಹ ಕರೆಂಟು ಹಿಡ್ಕೊಳ್ಳುತ್ತೆ, ಜೀವ ಹೋಗುತ್ತೆ. ಇನ್ನೇನೋ ಆಗೋಕ್ಕಿಂತ ಮೊದಲು ನೋಡಿ ಇವರು ಈ ಕತ್ತಲಲ್ಲೂ ಸಹ ಬಂದು ಕೆಲಸ ಮಾಡ್ತಾಯಿದ್ದಾರೆ, ತಮ್ಮ ಕರ್ತವ್ಯ ಮಾಡ್ತಾಯಿದ್ದಾರೆ. ನೋಡಿ, ಇಂಥವ್ರಿಗೆ ನಾವು ಯಾವಾಗಲೂ ಅವ್ರ ಕೆಲಸವನ್ನು ಪ್ರೋತ್ಸಾಹಿಸಬೇಕು, ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಬೇಕು. ಮತ್ತು ಇವರಿಗೆ ಇನ್ನಷ್ಟು ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಆರೋಗ್ಯ ದೇವ್ರ ಕರುಣಿಸಲಿ ಅಂಥೇಳಿ ನಾವು ಬೇಡ್ಕೊತಾ ಇರಬೇಕು. ಮೆಸ್ಕಾಂ ಅವರು ಎಲ್ಲಿದ್ದರೂ